ತೇಜಸ್ವಿ ಸೂರ್ಯ ಅವರು ಕೊಟ್ಟಿದ್ದಾರೆ. ಇವತ್ತು ಅನಿವಾರ್ಯವಾಗಿ ಅವರು ಒಂದು ಬೇರೆ ಕಾರ್ಯಕ್ರಮಕ್ಕೂ ಕೂಡ ಈಗ ಊರಿನಲ್ಲಿಲ್ಲ, ಇವಾಗ ಬಂದು ಮತ್ತೆ ಹೋಗಬೇಕಾಗಿದೆ. ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ತಮ್ಮೆಲ್ಲರ ಒಂದು ಸಹಕಾರ ಬೆಂಬಲಕ್ಕೆ ನಾನು ಸದಾ ಋಣಿಯಾಗಿರ್ತೀವಿ. ನಾವೆಲ್ಲರೂ ಕೂಡ ಒಂದು ತಂಡವಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರೂ ಒಂದು 2 ನಿಮಿಷ ದಯಮಾಡಿ ಇಲ್ಲೇ ಇರಬೇಕು. ಹಲೋ, ತೇಜಸ್ವಿ ಅವರು 2 ನಿಮಿಷ ಮಾತಾಡ್ತಾರೆ, ಅಲ್ಲಿ ತನಕ ಎಲ್ಲ ಇಲ್ಲೇ ಇರಬೇಕು. ಇದಾದ್ಮೇಲೆ ತೇಜಸ್ವಿ ಅವರ ಕಾರ್ಯಕ್ರಮ ಇದಾದ್ಮೇಲೆ ಕೆಳಗಡೆ ಭೋಜನದ ವ್ಯವಸ್ಥೆ ಇದೆ. ದಯಮಾಡಿ ಅಲ್ಲಿ ತನಕ ತಗೊಳ್ಬೇಕು. ದಯಮಾಡಿ ಎಲ್ಲರೂ ಇಲ್ಲೇ ಒಂದು 5 ನಿಮಿಷ ಕೂತ್ಕೊಳ್ಳೋದು ಕೇಳ್ತಾ ಇದ್ದಾರೆ. ಈಗ JDS ಪಕ್ಷದ ವತಿಯಿಂದ ನೂತನ ಸಂಸದರಿಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ JDS ಮುಖಂಡರು ವೇದಿಕೆ ಮೇಲೆ ಇದ್ದು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಉದ್ದೇಶಿಸಿ ಶ್ರೀ ತೇಜಸ್ವಿ ಸೂರ್ಯರವರು ಮಾತನಾಡಲು ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮೆಲ್ಲರಿಗೂ ಬಹಳ ಸಂತೋಷ ಮತ್ತು ಹೆಮ್ಮೆ ತೆಗೆದುಕೊಂಡು ಬರುವಂಥ ಕಾರ್ಯಕ್ರಮ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನ ಮತ್ತು ಅಭಿನಂದನೆಯನ್ನ ಸಲ್ಲಿಸುವಂತ ಒಂದು ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ನಿಜವಾಗಿಯೂ ಈ ಚುನಾವಣೆಯಲ್ಲಿ ಬಸವನಗುಡಿಯ ಕಾರ್ಯಕರ್ತರು ದಾಖಲೆಯ ಮತ್ತು ಐತಿಹಾಸಿಕ ಮಾರ್ಜಿನ್ ಅನ್ನ ಮತ್ತು ಜಯವನ್ನ ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿ ಅವರಿಗೆ ಮತ್ತು ನನಗೆ ತಾವೆಲ್ಲರೂ ಕೂಡ ನಿಮ್ಮ ಪರಿಶ್ರಮದಿಂದ ಒದಗಿಸ್ಕೊಟ್ಟಿದ್ದೀರಿ. ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ಮಾತನಾಡ್ತಾ ತಿಳಿಸಿದ್ರು, 100 ಜನ ವೋಟ್ ಹಾಕಿದ್ರೆ ಅದರಲ್ಲಿ 82 ಜನ ಬಸವನಗುಡಿಯಲ್ಲಿ ಬಿಜೆಪಿ ವೋಟ್ ಹಾಕಿದ್ರು. ಇದರ ನಂಬರ್ಗಳನ್ನ ನಾವು ನೋಡಿದಾಗ ಅಮಿತ್ ಶಾ ಅವರು ಚುನಾವಣೆಗೆ ನಿಂತಿರುವಂತಹ ಅಹಮದಾಬಾದ್ ಮತ್ತು ಗಾಂಧಿನಗರ ಸೀಟ್ನಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ 80% ಪೋಲಿಂಗ್ ಅನ್ನ ಬಿಟ್ಟರೆ ಇಡೀ ದೇಶದಲ್ಲಿ 80% ಪೋಲಿಂಗ್ ವೋಟ್ಸ್ ಅಲ್ಲಿ ಪೋಲ್ಡ್ ಆಗಿರುವಂತದ್ದು ನಮ್ಮ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ. ಇದರ ಈ ಜಯಭೇರಿಯ ಗಾತ್ರ ಏನು ಅನ್ನೋದನ್ನ ಈ ಕಾಂಟೆಕ್ಸ್ಟ್ ನಲ್ಲಿ ನಾವು ನೋಡಿದಾಗ ಅರ್ಥ. ದೇಶದಲ್ಲಿ 2 ಸೀಟಲ್ಲಿ ಪೋಲ್ ಆಗಿರುವಂತಹ 100 ವೋಟ್ ಅಲ್ಲಿ 80 ವೋಟ್ ಬಿಜೆಪಿ ಬಂದಿದೆ. ಒಂದು ಗಾಂಧಿನಗರ ಅಹಮದಾಬಾದ್, ಅದು ಬಿಟ್ಟರೆ ಬಸವನಗುಡಿ ಬೆಂಗಳೂರು ದಕ್ಷಿಣ. ನಿಮ್ಮೆಲ್ಲರ ಬಹಳ ದೊಡ್ಡ ಪರಿಶ್ರಮ ಇದೆ. ಬೆಂಗಳೂರು ದಕ್ಷಿಣದ 8 ವಿಧಾನಸಭಾ ಸೀಟ್ಗಳಲ್ಲಿ